ಸಮಸ್ತ ಮಾನವ ಕುಲಕೋಟಿಗೆ ಶರಣು ಶರಣಾರ್ಥಿಗಳು. ಈಗ ವಿಶೇಷವಾಗಿ ಏನು ಸಮಸ್ಯೆ ಆದ್ರಿ ಅಪ್ಪಾಜಿ ಅಂತಂದ್ರೆ, ಕರ್ನಾಟಕ ಸರ್ಕಾರ ನಮಗೊಂದು ಆದೇಶ ಕೊಟ್ಟದ್ರಿ. ಈ ಬೀದರ, ಕಲಬುರಗಿ, ಯಾದಗಿರಿ, ರಾಯಚೂರ ಮತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಬಿಜಾಪುರ ಹಿಂಗೆ ಉತ್ತರ ಕರ್ನಾಟಕದ ಭಾಗದವರಿಗೆ ಬಹಳ ಸಮಸ್ಯೆ ಆಗ್ತದ. ಕೆಲವೊಂದು ಜಿಲ್ಲೆಗಂತ್ರ ಎಲ್ಲೋ ಅಲರ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಇನ್ನು ರೆಡ್ ಬರೋದು ತಡನೇ ಆಗೋದಿಲ್ಲ. ಸಾಕಷ್ಟು ಮಂದಿಗೆ ಬಿಸಿಲಿನಿಂದ ಹಸುಗಳಾಯಿತು, ಪ್ರಾಣಿಗಳಾಯಿತು, ಪಕ್ಷಿಗಳಾಯಿತು, ಅವನ್ನು ಬಹಳ ಗಂಭೀರವಾದಂಥ ಪರಿಸ್ಥಿತಿ ನೋಡಬೇಕು ಅಂತ ಹೇಳಿ ಇದೆ. ಭಯಪಡಬೇಡಿ, ಸಿಂಪಲ್ ನಾನು ಹೇಳ್ತೀನಿ. ನೀವು ಅದನ್ನು ಮಾಡಿದ್ರೆ ನೀವು ತಂಡ ಕೂಲ್. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಬಿಸಿಲಿನ ತಾಪವನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ. ನಿಮ್ಮ ಪ್ರಾಣಿ ಪಕ್ಷಿಗಳನ್ನು ಕಾಪಾಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಹಾಗಾದ್ರೆ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ನೋಡ್ರಿ. ತಾಯಿ ತನ್ನ ಮಗುವನ್ನು ಬೇರ್ಪಡಿಸಬೇಕಾದ್ರ ನಾಭೀಯದಿಂದ ಕಟ್ ಮಾಡ್ತಿದ್ರು ಸೋದರ ಮಾದೇವರು. ನೋಡ್ರಿ, ಹೊಕ್ಕಳ ಹುರಿ ಅಂತತ್ತರ ನಮ್ಮ ಕಡೆ ಹಳ್ಳಿ ಭಾಷೆದೊಳಗೆ. ಆ ಹೊಕ್ಕಳ ಹುರಿಗನ್ನು ನೀವು ಪ್ಯೂರ್ ಕೊಬ್ಬರಿ ಎಣ್ಣೆ, ಕೋಕೋನಟ್ ಆಯಿಲ್ ಪ್ರತಿದಿನ ನಮ್ಮ ರಾಯಚೂರು ಯೂನಿವರ್ಸಿಟಿ ಒಳಗೆ ಸಿಗ್ತದ್ರಿ, ಕೃಷಿ ಮಹಾವಿದ್ಯಾಲಯದೊಳಗೆ ಸಿಗ್ತಿದೆ. ಕೊಬ್ಬರಿ ಎಣ್ಣೆಯನ್ನು ನೀವು ಅಳ್ಳತ್ತಿಗೆ ಉಣಿಸಬೇಕು. ಡೈಲಿ 1 ಟೀ ಸ್ಪೂನ್ ಆದ್ರೆ ಸಾಕ್ರಿ ಅಳ್ಳತ್ತಿ. ಮತ್ತು ನಾಭಿ ಉಣಿಸ್ಬೇಕ್ರಿ. ನಾಭಿ ಆಮೇಲೆ ವಿಶೇಷವಾಗಿ ಅಂಗಾಲ ಅಂಗೈ. ನೀವು ಈ ಭೂಮಿ ಸುತ್ತುವಾಗ ನೀವು ನಾಭಿಗೆ ಎಣ್ಣೆಯನ್ನು ಹಾಕಿ ಹೀಗೆ ನೀವು ಸ್ವಲ್ಪ 21 ಕೌಂಟ್ ನೀವು ಸುತ್ತಿದ್ರೆ ಸಾಕು. ನಾಭಿಯನ್ನು ಓಕೆ ಆಗ್ತದೆ. ಎಲ್ಲ ನರನಾಡಿಗಳಿಗೆ ಚೈತನ್ಯಮಯವಾದಂಥ ಕೂಲ್ ಇದ್ದಂಥವ್ರಿಗೆ ನಾರ್ಮಲ್ ಟೆಂಪರೇಚರ್, ಹೈ ಟೆಂಪರೇಚರ್ ಇದ್ದವ್ರಿಗೆ ನಾರ್ಮಲ್ ಟೆಂಪರೇಚರ್ ತರುವಂಥ ಶಕ್ತಿ ನಾಭಿ ಒಳಗಿದೆ. ಅದಕ್ಕೆ ಪ್ರತಿದಿನ ದಯಮಾಡಿ ನಮ್ಮ ಬುದ್ಧಿಶಾಲಿಗಳು ಜನಗಳು ನಾಭಿಗೆ ಕೊಬ್ಬರಿ ಎಣ್ಣೆಯನ್ನು ಉಣಿಸ್ರಿ, ಅಳ್ಳತ್ತಿಗೆ ಕೊಬ್ಬರಿ ಎಣ್ಣೆಯನ್ನು ಉಣಿಸ್ರಿ, ಅಂಗಾಲ ಅಂಗಾಯಿಗೆ ನೀವು ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಹಚ್ಕೋತ ಹೋದ್ರೆ ನಿಮಗ ಬೇಕಾದಂಥದ ಬಿಸಿಲಿರ್ಲಕ್ಕ ಆ ತಾಪಮಾನದಿಂದ ನೀವು ಆರಾಮಾಗಿರ್ತೀರಿ. ನಿಮ್ಮ ಕಣ್ಣುಗಳು ಭಾಳ ಕೆಂಪು ಆಗ್ಲಿಕ್ಕತ್ತವ. ನಿಮ್ಮ ಬಿಸಿಲಿನ ತಾಪದಿಂದ ಬಹಳ ಸಮಸ್ಯೆ ಆಗ್ಲಿಕ್ಕತ್ತದ. ನಿಮ್ಮ ಬಿಸಿಲಿಗೆ ಹೋದ್ರೆ ಎಲ್ಲ ಒಂಥರ ಆಗ್ತದ ಚರ್ಮ. ಇದಕ್ಕೆ ನೀವೇನ್ ಮಾಡ್ಬೇಕ್ರಿ ಅಪ್ಪ ಅಂತಂದ್ರ, ನೀವು ದಿವಸ ರೈಸ್ ಉಣ್ತೀರಿ, ಅಕ್ಕಿ. ಆ ಅಕ್ಕಿ ತೊಳೆದಂತ ನೀರನ್ನು ನೀವೇನ್ ಮಾಡ್ತೀರಿ, ಚೆಲ್ತೀರಿ. ಚೆಲ್ಬೇಡ್ರಿ, ಅವು ಪ್ರಾಣಿಗಳಿಗೆ ಹಾಕ್ರಿ, ಗಿಡ ಗಂಪಿಗಳಿಗೆ ಹಾಕ್ರಿ. ಅವು ತಂಡವಾಗಿರ್ತಾವ. ಆ ಅಕ್ಕಿ ತೊಳೆದಂತ ನೀರನ್ನು ನೀವು ಒಂದು ಸಣ್ಣ ಬಟ್ಟಲ್ದಾಗ ತಗೊಂಡು ಅದನ್ನು ನೀವು ಒಂದಿಟ್ಟು ಹತ್ತಿ ತಗೊಂಡು ಅದರದಿಂದ ನೀವು ಏನ್ ಮಾಡ್ರಿ, ಕಣ್ಣಿನ ಮೇಲೆ ಆಮೇಲೆ ನಿಮ್ಮ ಮುಖದ ಮೇಲೆ ಸ್ವಲ್ಪ ಕೈ ಅಂದ್ರೆ ಬಟ್ಟಿ ಎಲ್ಲಿ ತನ ಹಾಕೊಂಡಿರ್ತಾರ ಅದನ್ನು ಬಿಟ್ಟು ಸ್ವಲ್ಪ ಕೈಗೆ ನೀವು ಹಚ್ಕೋರಿ. ನಿಮಗೆ ಓನ್ಲಿ 11 ಡೇಸ್ ದೊಳಗ ಫುಲ್ ಸಕ್ಸಸ್. ಆಮೇಲೆ ಮುಂದೆ ನೀವು ಬರ್ತಾ ನೋಡ್ತೀರಿ ಸ್ಕಿನ್ ಒಳ್ಳೆ ಚೆನ್ನಾಗಿ ಇರ್ತಿದೆ. ಆಮೇಲೆ ನಿಮ್ಮ ಓಕೆ ಡಾಕ್ಟರ್ ಜಿ ಅಂತೇಳಿ ನನ್ನ ಮೇಲ್ಗಡೆ ಸ್ಕ್ರೀನ್ ಮ್ಯಾಗಿರುವಂತ ಫೋನಿಗೆ ಥ್ಯಾಂಕ್ ಯು ಅಪ್ಪಾಜಿ ಅಂಥೇಳಿ ನೀವು ಹೇಳ್ತೀರಿ. ಮತ್ತೆ ನೀವು ಡೈಲಿ ಎಲ್ಲರ ಮನ್ಯಾಗ ಈ ಕೋತಂಬರಿ ಸೊಪ್ಪನ್ನು ಇರಲೇಬೇಕು, ಮಜ್ಜಿಗೆ ಇರಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಜನ ಮಜ್ಜಿಗೆ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಈ ಸಮಯದಾಗ ಪ್ರತಿ ದಿವಸ ಆರ್ಗ್ಯಾನಿಕ್ದೊಳಗ ಉಣಿಸಿದಂಥ ನಿಮ್ಮ ಹಸುವಿನ ಹಾಲನ್ನು ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಮೊಸರನ್ನು ಹಾಕಿ ಹಾಕಿ ನೀವು ಆ ಮೊಸರನ್ನು ಚೆನ್ನಾಗಿ ಕಡೆದು ಮಜ್ಜಿಗೆ ಮಾಡಿ ನೀವು ಆ ಮಜ್ಜಿಗೆಯನ್ನು ಸ್ವಲ್ಪ ಕೋತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿ ಅದನ್ನು ಡೈಲಿ ಊಟ ಆದಗಳಿಗೆ 1 ಕಪ್ಪು ನೀವು ಮಜ್ಜಿಗೆಯನ್ನು ಕುಡಿತಾ ಇರಿ. ನೀವು ನನಗೆ ಮತ್ತೊಂದು ಸಾರಿ ಥ್ಯಾಂಕ್ಸ್ ಹೇಳ್ತೀರಿ, ಖುಷಿ ಪಡ್ತೀರಿ. ಮತ್ತೆ ಭಾಳ ತಣ್ಣಗೆ ಬೇಕು ಅಂತೇಳಿ ಐಸ್ ನೀರು ಕುಡಿಯಕ್ಕೆ ಹೋಗಬೇಡಿ. ಹೀಟ್ ಆಗ್ತದ, ದೇಹ ಇನ್ನೂ ತಗ್ಗಿ ಬೀಳ್ತದ.
ಆಮೇಲೆ ಐಸ್ ಕ್ರೀಮ್ ಜಾಸ್ತಿ ತಿನ್ಲಕ್ ಹೋಗ್ಬೇಡ್ರಿ. ಕೋಲ್ಡ್ ಇರಂಥದ್ದು ಬೀರ ಪಾರ ಕುಡಿಯಕ್ ಹೋಗ್ಬೇಡ್ರಿ. ಮತ್ತ ಬಾಳ ತಂಡ ಇರೋಂಥದ್ದು ಜಾಸ್ತಿ ನೀವು ಕುಡಿಯಕ್ ಹೋಗ್ಬೇಡ್ರಿ. ಅದು ಒಳಗಿರುವಂತ ಅಗ್ನಿಯನ್ನು ಮಂದಗತಿ ಮಾಡ್ತದ. ಅದಕ್ಕ ನಮ್ಮ ಬುದ್ಧಿಶಾಲಿಗಳು ಸಿದ್ದೇಶ್ವರಪ್ಪ ಅವ್ರು ಬಹಳ ಚಂದ ಹೇಳ್ತಿದ್ರು ಇದ್ರ ಬಗ್ಗೆ. ರಾಜು ದೀಕ್ಷಿತ ಅಂತೇಳಿ ಸಂತರಿದ್ರು, ಅವರು ಬಹಳ ಹೇಳ್ತಿದ್ರು. ಅವರೊಬ್ರು ದೊಡ್ಡ ವಿಜ್ಞಾನಿಗಳು. ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರು ಭಾರಿ ಚೆನ್ನಾಗಿ ಹೇಳ್ತಿದ್ರು. ಹೀಗ ಅನೇಕ ಮಂದಿ ನಾನು ಆ ಮಹಾತ್ಮರ ಕೂಡ ಓಡಾಡ್ತಿದ್ದೆ. ಅವರೆಲ್ಲ ಬಹಳ ಚೆನ್ನಾಗಿ ಹೇಳ್ತಿರು. ಚಿದಾನಂದ ಗುರುಜಿ, ನೀನು ಬಹಳ ಚೆನ್ನಾಗಿ ಹೇಳಕತ್ತಿದಿ, ಇದು ಸಮಾಜಕ್ಕೆ ತಲುಪಿಸು. ಸಾವಯವ ಬಗ್ಗೆ ಆಯ್ತು, ಆರ್ಗ್ಯಾನಿಕ್ ಬಗ್ಗೆ ಆಯ್ತು, ಸೊಪ್ಪಿನ ಬಗ್ಗೆ ಆಯ್ತು, ಮತ್ತ ಆಹಾರದ ಬಗ್ಗೆ ಆಯ್ತು, ಮತ್ತ ಅಭ್ಯಂಗ ಸ್ನಾನದ ಬಗ್ಗೆ ಆಯ್ತು, ಮತ್ತ ಮಡ್ ಬಾತದ ಆಯ್ತು, ಸಣ್ಣ ಬಾತದ ಆಯ್ತು. ಹಿಂಗ ಪ್ರತಿ ಒಂದರ ಬಗ್ಗೆ ನಾನು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದೆ. ತಲೆಯಿಂದ ಶಿರೆಯಿಂದ ಅಂಗಾಲತನ ಮಾಲಿಶ್ ಮಾಡ್ತಿದ್ದೆ ನಾನು. ಮಸೈಸ್ ಅಂಗಮರ್ದನ ಅಂತಾರ, ಅದಕ್ಕೆ ಅಭ್ಯಂಗ ಸ್ನಾನ ಅಂತಾರ. ಹಂಗ ಮಾಡೋದ್ರಿಂದ ಗುರುಗಳು ತೃಪ್ತಿಪಟ್ಟು, ನೋಡಪ್ಪ ನಾನು ಭಾಷಣ ಮಾಡಿ ಬಂದೆ, ಸಾಕಷ್ಟು ಭಾಷಣ ಮಾಡಿದ್ರ ನನ್ನ ದೇಹ ಭಾಳ ಹೀಟ್ ಆಗಿತ್ತು. ನಾನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಾರಿ ಸ್ನಾನ ಮಾಡ್ತಿರು. ಎಲ್ಲಾ ಸ್ವಾಮಿಗಳು ಮಾಡ್ತಾರ್ರಿ. ಆದ್ರ ಎಣ್ಣೆ ಹಚ್ಕೊಂಡು, ನಾವಿಗೆ ಎಣ್ಣೆ ಉಣಿಸ್ಕೊಂಡು 15-20 ನಿಮಿಷ ನಂತರ ಸ್ನಾನ ಮಾಡೋದ್ರಿಂದ ನಮ್ಮ ದೇಹ ಹೈ ಟೆಂಪರೇಚರ್ ಇದ್ದಿದ್ದು ಲೋ ಟೆಂಪರೇಚರ್ ಇದ್ದಿದ್ದು ನಾರ್ಮಲ್ ಟೆಂಪರೇಚರ್ಗೆ ಹ್ಯಾಂಗ್ ತರ್ತದ ಅನ್ನೋದು ನನ್ನ ಆತ್ಮೀಯ ಗುರುಗಳು ಸಿದ್ದೇಶ್ವರಪ್ಪರಾಯ್ತು, ನನ್ನ ಆತ್ಮೀಯ ಸಂತರು ರಾಜು ದೀಕ್ಷಿತರಾಯ್ತು, ನಿಮಗ ಅಚ್ಚುಮೆಚ್ಚಿನ ಶಕ್ತಿಯಾದಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಾಹೇಬ್ರಾಯ್ತು ನಮಗೆ ಹೇಳ್ತಿದ್ರು, ಬಹುತ್ ಅಚ್ಚಾ ಕರ್ತಾ, ಬಹುತ್ ಶುಕ್ರಿಯಾ, ಆಪ್ ಮೇರಾ ಕೋಯ್ ಐಸಾ ಟ್ರೀಟ್ಮೆಂಟ್ ದಿಯಾ ಅಂಥೇಳಿ ನನಗ ಭಾರಿ ಖುಷಿಗ ಆಶೀರ್ವಾದ ಮಾಡ್ತಿದ್ರು. ಹಾಗೆ ಹೇಳ್ಕೋತ ಹೋದ್ರ ಅನೇಕ ಸಾಧು ಸಂತರಿಗೆ ನಾ ಸೇವಾ ಮಾಡಿದಂಥದ್ದಿದೆ. ಅವ್ರ ಆಶೀರ್ವಾದ ನನ್ನ ಮ್ಯಾಗ ಸದಾ ಇದೆ. ನಾ ನಿಮಗೆ ಹೇಳೋದೇನು, ಆ ಎಲ್ಲಾ ಪುಣ್ಯಾತ್ಮರ ಆಶೀರ್ವಾದ ನಿಮ್ಮ್ಯಾಗನೂ ಇರ್ಲಿ. ನೀವು ಈ ಬಿಸಿಲಿಗೆ ಹೆದರಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ನೀಟಾಗೆ ಮಾಡ್ರಿ, ಮನಿ ಸೇರ್ಕೊಂಡು ಕುಂದಿರಬೇಡ್ರಿ. ಅದಕ್ಕೆ ಪರಿಹಾರ ನಾವಿಗೆ, ಹಳ್ಳತ್ತಿಗೆ, ಅಂಗಾಲಿಗೆ, ಅಂಗೈಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಯೂನಿವರ್ಸಿಟಿ ಒಳಗೆ ಸಿಗುತ್ತಿದೆ. ಎಲ್ಲರೂ ಏನ್ರಿ ಕ್ವಶನ್ ಕೇಳಬೇಕಾದ್ರ ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಇರುವಂತ ನನ್ನ ಫೋನ್ ನಂಬರ್ಗೆ ಫೋನ್ ಮಾಡಿ ಕೇಳ್ರಿ ಅಂತೇಳಿ ಎಲ್ಲಾ ಶರಣು ಬಂಧುಗಳಿಗೆ ಶರಣಾರ್ಥಿಗಳೊಂದಿಗೆ